ಎಸ್, ರಾಜ್ಯದ ರಾಜ್ಯಪಾಲರು ಮುಖ್ಯಮಂತ್ರಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ಹಿನ್ನೆಲೆ ಇವತ್ತು ಕಲಬುರಗಿಯಲ್ಲಿಯೂ ಕೂಡ BR ಪಾಟೀಲ್ ಕಿಡಿಕಾರಿದ್ದಾರೆ. ಎಸ್, ರಾಜ್ಯಪಾಲರು ಅನುಮತಿ ಕೊಟ್ಟಿರೋದು ಇದು ನಮಗೇನು ಅನಿರೀಕ್ಷಿತ ಅಲ್ಲ. ಕಲಬುರಗಿಯಲ್ಲಿ CM ರಾಜಕೀಯ ಸಲಹೆಗಾರ ಶಾಸಕ BR ಪಾಟೀಲ್ ಹೇಳಿಕೆಯನ್ನ ನೀಡಿರುವಂತದ್ದು ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಮಣಿದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದ್ದಾರೆ. ಇದಕ್ಕೆ ನಾವೇನು ಹೆದರುವುದಿಲ್ಲ, ಕಾನೂನು ಹೋರಾಟ ಮಾಡುತ್ತೇವೆ, ಸಿದ್ದರಾಮಯ್ಯ ಅವರ ವರ್ಚಸ್ಸಿಗೆ ಧಕ್ಕೆ ಬರುವ ಹಾಗೆ ಕೆಲಸ ಮಾಡಲಾಗುತ್ತಿದೆ ಎಂದು ಇವತ್ತು ಅವರು ಹೇಳಿರುವಂತದ್ದು ಕಲಬುರಗಿಯಲ್ಲಿ. ಯಾಕಂದ್ರೆ ಈಗಾಗಲೇ ಅನೇಕ ಕಾಂಗ್ರೆಸ್ ನಾಯಕರು ಕೂಡ ಇದರ ಬಗ್ಗೆ ವಾಗ್ದಾಳಿಯನ್ನ ಮಾಡ್ತಿದ್ದಾರೆ, ಕೆಲವರು ಬಿಜೆಪಿಗರು ಇದಕ್ಕೆ ಸಮರ್ಥನೆಯನ್ನ ಮಾಡ್ಕೊಳ್ತಿದ್ದಾರೆ. ಆದರೆ ಇವತ್ತು ಕಾಂಗ್ರೆಸ್ನವರು ಗುಲ್ಬರ್ಗದಲ್ಲಿಯೂ ಕೂಡ ವಾಗ್ದಾಳಿಯನ್ನ ಮಾಡಿದ್ದಾರೆ. ಇದರ ಹಿಂದೆಯೂ ಕೂಡ ಈಶ್ವರ್ ಖಂಡ್ರೆ ಅವರು ಬೀದರ್ನಲ್ಲಿಯೂ ಕೂಡ ವಾಗ್ದಾಳಿಯನ್ನ ಮಾಡಿದರು. ಇದು ನಮಗೇನು ಅನಿರೀಕ್ಷಿತವಲ್ಲ. ಇದು ರಾಜ್ಯಪಾಲರು ಅನುಮತಿ ಕೇಂದ್ರ ಸರ್ಕಾರ ಒತ್ತಡಕ್ಕೆ ಮಣಿದು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ತಾರಂತ ನಮಗೂ ಗೊತ್ತಿತ್ತು. ನಾವು ಇದಕ್ಕೆ ಹೆದರೋದಿಲ್ಲ. ಈಗ ಸ್ವಂತ ನಮ್ಮ ಸರ್ಕಾರವೇ ತನಿಖೆ ಪ್ರಾರಂಭ ಮಾಡಿದೆ ಮತ್ತು ಅದು ಇನ್ನೂ ಮುಗಿದಿಲ್ಲ. ಇವತ್ತು ರಾಜ್ಯಪಾಲರು ಕೇಂದ್ರದ ಒತ್ತಡಕ್ಕೆ ಮಣಿದು ರಾಜಕೀಯ ದುರುದ್ದೇಶದಿಂದ ಕೇಂದ್ರ ಸರ್ಕಾರ ಸಿದ್ದರಾಮಯ್ಯನವ್ರ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ, ಅವರ ವ್ಯಕ್ತಿತ್ವಕ್ಕೆ ಕಪ್ಪು ಚುಚ್ಚೋದಕ್ಕೆ ಈ ಕೆಲಸ ಮಾಡಿದ್ದಾರೆ. ನಾವು ಕಾನೂನಿನ ಹೋರಾಟ ಮಾಡ್ತೀವಿ, ಬೀದಿ ಹೋರಾಟ ಕೂಡ ಮಾಡ್ತೀವಿ. ಆಮೇಲೆ ಒಟ್ಟಾರೆ ಕೇಂದ್ರ ಸರ್ಕಾರದ ನಡೆ ಇದೆಯಲ್ಲ, ಇದು ಒಕ್ಕೂಟ ವ್ಯವಸ್ಥೆ ಮೇಲೆ ಮಾಡಿದಂಥ ಪ್ರಹಾರ. ಇದು ನಾನು ಘನವಿತ್ತ ರಾಜ್ಯಪಾಲರಿಗೆ ಒಂದೇ ಮಾತು ಕೇಳ್ತೀನಿ. ಈ ಹಿಂದೆ ಕುಮಾರಸ್ವಾಮಿಯವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಪರ್ಮಿಷನ್ ಕೇಳಿದರು, ಅವಾಗ ತಾವು ಕೊಡಲಿಲ್ಲ. ಜೊಲ್ಲೆಯವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡೋಕ್ಕೆ ಪರ್ಮಿಷನ್ ಕೇಳಿದರು, ನೀವು ಕೊಡಲಿಲ್ಲ. ನಿರಾಣಿಯವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡೋಕ್ಕೆ ಪರ್ಮಿಷನ್ ಕೇಳಿದರು, ಕೊಡಲಿಲ್ಲ. ಈಗ ಕೊಟ್ರಿ? ಇದು ರಾಜಕೀಯ ಪ್ರೇರಿತವಾದದ್ದು, ರಾಜಕೀಯ ದುರುದ್ದೇಶವಾದದ್ದು. ಇದರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ. ನಾವು ಹೆದರೋದಿಲ್ಲ, ಯಾವ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ. ನಾವು ಲೀಗಲ್ ಬ್ಯಾಟಲು ಮಾಡ್ತೀವಿ, ಈ ಕಡೆ ರಸ್ತೆ ಹೋರಾಟ ಕೂಡ ಮಾಡ್ತೀವಿ.